ಬೆಂಗಳೂರಿನ ಬಿಬಿಎಂಪಿಯ ಈ ಹೆರಿಗೆ ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲ. ಎಮರ್ಜೆನ್ಸಿ ಅಂತ ಗರ್ಭಿಣಿಯರು ಈ ಆಸ್ಪತ್ರೆಗೆ ಹೋದರೆ ಬೇಗ ಚಿಕಿತ್ಸೆ ಸಿಗೋದೇ ಡೌಟ್. ಡಾಕ್ಟರ್ ಎಲ್ಲೋ ಇರ್ತಾರೆ, ಆದರೆ ಸ್ಟಾಫ್ ನರ್ಸ್ ಮಾತ್ರ ಆಸ್ಪತ್ರೆಯಲ್ಲಿ ಇರ್ತಾರೆ. ಎಮರ್ಜೆನ್ಸಿ ಪೇಷಂಟ್ ಬಂದಾಗ ಫೋನ್ ಮಾಡಿದ್ರೆ ವೈದ್ಯರು ಬರ್ತಾರೆ. ಬಿಬಿಎಂಪಿ ಆಸ್ಪತ್ರೆಯ ಈ ಕರ್ಮಕಾಂಡ ಯಾಕೆ ಹೀಗಾಯಿತು, ಏನು ನಡೀತಾ ಇದೆ ಅಂತ ಒಂದು ರಿಪೋರ್ಟ್ ಇದೆ, ನೋಡೋಣ. ಪಬ್ಲಿಕ್ ಟಿವಿ ಬಿಗ್ ಎಕ್ಸ್ಪೋಸ್. ಬಿಬಿಎಂಪಿ ಹೆರಿಗೆ ಆಸ್ಪತ್ರೆ ಕರ್ಮಕಾಂಡ, ವೈದ್ಯರಿಲ್ಲದೆ ರೋಗಿಗಳ ಪರದಾಟ. ಬೆಂಗಳೂರಿನ ಆಜಾದ್ ನಗರದ ಬಿಬಿಎಂಪಿ ಹೆರಿಗೆ ಆಸ್ಪತ್ರೆಯ ಕರ್ಮಕಾಂಡವನ್ನ ನಿಮ್ಮ ಪಬ್ಲಿಕ್ ಟಿವಿ ಬಯಲು ಮಾಡ್ತಿದೆ. ಗರ್ಭಿಣಿಯರಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡಾಗ ಹೆರಿಗೆ ವೈದ್ಯರು ಎಮರ್ಜೆನ್ಸಿಯಾಗಿ ಇರಲೇಬೇಕು. ಇಲ್ಲದೇ ಇದ್ರೆ ತಾಯಿ ಮಗುವಿನ ಆರೋಗ್ಯದ ಮೇಲೆ ಪರಿಣಾಮ ಬೀರಿ ಎಡವಟ್ಟು ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ವೈದ್ಯರು ಸದಾ ಇರಲೇಬೇಕು. ಆದ್ರೆ ಬೆಂಗಳೂರಿನ ಆಜಾದ್ ನಗರದ ಬಿಬಿಎಂಪಿ ಹೆರಿಗೆ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆಗಳ ಕಾಲ ಚಿಕಿತ್ಸೆ ಕೊಡ್ತೇವೆ ಅಂತ ಬೋರ್ಡ್ ಅನ್ನ ಹಾಕಲಾಗಿದೆ. ಆದ್ರೆ ಆಸ್ಪತ್ರೆ ಒಳಗಡೆ ವೈದ್ಯರೇ ಇಲ್ಲ. ಈ ಆಸ್ಪತ್ರೆಯಲ್ಲಿ ಒಬ್ಬರೇ ಒಬ್ರು ಸ್ಟಾಫ್ ನರ್ಸ್ ಬಿಟ್ರೆ ಯಾರೂ ಇಲ್ಲ. ಎಮರ್ಜೆನ್ಸಿ ಅಂತ ಗರ್ಭಿಣಿಯರು ಚಿಕಿತ್ಸೆಗೆ ಬಂದ್ರೆ ಅಷ್ಟೇ. ಪೇಷಂಟ್ ಬಂದಿದ್ದಾರೆ ಅಂತ ವೈದ್ಯರಿಗೆ ಕಾಲ್ ಮಾಡಿದ್ರೆ ಮಾತ್ರ ವೈದ್ಯರು ಬರ್ತಾರಂತೆ. ಹಾಗಾದ್ರೆ ಆಸ್ಪತ್ರೆ ಪರಿಸ್ಥಿತಿ ಹೇಗಿದೆ ಅಂತ ನೀವೇ ನೋಡಿ. ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿರ್ತಕ್ಕಂಥ ಆಜಾದ್ ನಗರದ ಬಿಬಿಎಂಪಿ ಹೆರಿಗೆ ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲ. ಈ ಬಗ್ಗೆ ನಾನೊಂದು ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀನಿ. ಸದ್ಯ ಇದು ಹೆರಿಗೆ ಆಸ್ಪತ್ರೆ. ಇಲ್ಲಿ ಬೋರ್ಡ್ ಹಾಕಿದ್ರೆ ತಾವು ಗಮನಿಸಬಹುದಾಗಿದೆ, ಬೆಂಗಳೂರು ಮಹಾನಗರ ಪಾಲಿಕೆ 24 ಗಂಟೆಗಳ ಕಾಲ ಹೆರಿಗೆ ಚಿಕಿತ್ಸಾ ಸೌಲಭ್ಯ ದೊರೆಯುತ್ತದೆ ಅಂತ ಹಾಕಿರುವಂಥದ್ದು. ಒಳಗಡೆ ಯಾರಿದ್ದಾರೆ ಯಾರಿಲ್ಲ ಅಂತೇಳಿ ಚೆಕ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಹೆರಿಗೆ ಆಸ್ಪತ್ರೆಯ ಒಳಭಾಗದಲ್ಲಿ ಈಗ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದಾಗಿದೆ, ಇಲ್ಲಿ ನಮಗೆ ಯಾರೂ ಕೂಡ ವೈದ್ಯರು ಕಾಣಿಸ್ತಾ ಇಲ್ಲ. ಇಲ್ಲಿರ್ತಕ್ಕಂತಹದ್ದು ಎಮರ್ಜೆನ್ಸಿ ಅಂತ ಬಂದಾಗ ಗರ್ಭಿಣಿಯರು ಇರ್ಬೋದು ಅಥವಾ ಯಾರಾದರೂ ಬೇರೆಯವರು ಬಂದರೆ ಯಾರಿದ್ದಾರೆ, ಯಾರು ನೋಡ್ತಾರೆ. ಇಲ್ಲಿ ನೋಡ್ಬೋದು ಒಳಭಾಗದಲ್ಲಿ ಕೂಡ ಯಾರೊಬ್ಬರು ಕೂಡ ನಮಗೆ ಕಾಣ್ತಾ ಇಲ್ಲ. ವೈದ್ಯರು ಇರ್ಬೋದು, ಸ್ಟಾಫ್ ನರ್ಸ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಇವರು ಯಾರು ಕೂಡ ಇಲ್ಲ ಕಂಪ್ಲೀಟಾಗಿ ಖಾಲಿ ಆಗಿದೆ. ಯಾರಾದರೂ ಭಾನುವಾರ ಸಂಡೇ ಆದರೂ ಕೂಡ ಹೆರಿಗೆ ಆಸ್ಪತ್ರೆಗಳಲ್ಲಿ 24 ಗಂಟೆಗಳ ಕಾಲ ಸೇವೆ ಇರುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಯಾರು ಕೂಡ ಇಲ್ಲ. ಇದು ಒಂದು ರೀತಿ ತೀರಾ ಸಮಸ್ಯೆಗೆ ಎಡೆಮಾಡಿಕೊಡುತ್ತೆ. ಸ್ಟಾಫ್ ನರ್ಸ್ ಇದ್ದಾರೆ, ಮಾತಾಡ್ಸೋಣ. ಮೇಡಮ್ ನಮಸ್ತೆ. ವೈದ್ಯರಿದ್ದಾರೆ ಮೇಡಮ್? ಡಾಕ್ಟ್ರ್ ಬರುತ್ತೆ ಸರ್. ಈಗ ಸದ್ಯಕ್ಕಿಲ್ಲ ಏನೇನಿದೆ ಅಂದರೆ ಡಾಕ್ಟ್ರ್ ಬರುತ್ತೆ. ಎಮರ್ಜೆನ್ಸಿಯಲ್ಲಿ ಬಂದೆ ನಾವು ಫೋನ್ ಮಾಡ್ತೆ, ಅವ್ರಿಗೆ ಬರುತ್ತೆ. ಯಾರು? ಡಾಕ್ಟ್ರ್ ಬರುತ್ತೆ. ಈ ರೀತಿ ಆದರೆ ಹೆರಿಗೆ ಆಸ್ಪತ್ರೆಗಳಲ್ಲಿ ವೈದ್ಯರೇ ಇಲ್ಲ ಅಂತ ಸಿಚುವೇಶನ್ಸ್ ಇದ್ರೆ ಯಾವ ಪ್ರಮಾಣದಲ್ಲಿ ಸಮಸ್ಯೆ ಆಗ್ಬೋದು ಅನ್ನೋದನ್ನು ತಾವು ನೋಡ್ಬೋದಾಗಿದೆ. ಎಲ್ಲವೂ ಕೂಡ ಖಾಲಿಯಾಗಿ ಕಾಣ್ತಾ ಇದೆ. ಆಜಾದ್ ನಗರ ಹೆರಿಗೆ ಆಸ್ಪತ್ರೆ ಗರ್ಭಿಣಿಯರು, ತಾಯಿ, ಮಗು ಬರ್ತಾನೆ ಇರ್ತಾರೆ. ಬರೀ ಸ್ಟಾಫ್ ನರ್ಸ್ನಿಂದಲೇ ಎಲ್ಲ ಚಿಕಿತ್ಸೆ ಕೊಡೋದಕ್ಕೆ ಆಗಲ್ಲ. ಸ್ಪೆಷಲಿಸ್ಟ್ ನುರಿತ ವೈದ್ಯರು ಇರಬೇಕಾಗತ್ತೆ. ಆದ್ರೆ ಇಲ್ಲಿ ಆ ಸ್ಟಾಫೇ ಇಲ್ಲದೆ ಇರೋದು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಬಿಬಿಎಂಪಿ ಎಚ್ಚೆತ್ತುಕೊಂಡು ವಾರದ 7 ದಿನಗಳ ಕಾಲ ಹೆರಿಗೆ ಆಸ್ಪತ್ರೆಯಲ್ಲಿ ವೈದ್ಯರು ಇರುವಂತೆ ಮಾಡಬೇಕು. ಹೆರಿಗೆ ಆಸ್ಪತ್ರೆಗಳ ಮೇಲೆ ಎಚ್ಚರ ವಹಿಸಬೇಕು. ವೈದ್ಯರು ಗೈರಾಗದಂತೆ ರಜೆ ದಿನಗಳಲ್ಲೂ ಕಾರ್ಯನಿರ್ವಹಿಸುವಂತೆ ಕ್ರಮ ವಹಿಸ್ತಾರ ಕಾದ್ ನೋಡಬೇಕು. ಲೋಕೇಶ್ ಕುಡಗಾಜಲ, ಪಬ್ಲಿಕ್ ಟಿವಿ, ಬೆಂಗಳೂರು.